ಈಜಲು ಹೋದಂತಹ ವಿದ್ಯಾರ್ಥಿಗಳು ನೀರು ಪಾಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗುವ ವಿಡಿಯೋ ಲಭ್ಯವಾಗಿದೆ. ಇಬ್ಬರು ವಿದ್ಯಾರ್ಥಿಗಳ ಕೊನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರುವಂಥದ್ದು. ಕೆಲಕಾಲ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ನೀರಿನಲ್ಲೇ ಹೋರಾಡಿದ್ದಾರೆ. ನೀರಿನಲ್ಲಿ ಮುಳುಗಿ ಕೊನೆಯುಸಿರೆಳೆದಿರುವ ವಿದ್ಯಾರ್ಥಿಗಳು ಇತ್ತ ರಕ್ಷಣೆ ಮಾಡೋದಕ್ಕಾಗದೆ ಸ್ನೇಹಿತರು ಕೂಡ ಪರದಾಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳು ಈಗ ನಮಗೆ ಲಭ್ಯವಾಗಿರುವಂಥದ್ದು. ನೀರಿನಲ್ಲಿ ಇಳಿದಿದ್ದ 5 ಪೈಕಿ 2 ನೀರು ಪಾಲಾಗಿರುವಂತಹ ಘಟನೆ ಬನ್ನೇರುಘಟ್ಟದ ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಜರುಗಿರುವಂಥದ್ದು. ಈಜಲು ಬಾರದೆ ಒಬ್ಬರಾದ ಮೇಲೆ ಒಬ್ಬರಂತೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಸ್ನೇಹಿತರ ಕಣ್ಣೆದುರಲ್ಲೇ ಮುಳುಗಿ ಪ್ರಾಣ ಬಿಟ್ಟಿದ್ದಾರೆ 2 ಸ್ನೇಹಿತರು. ಬೊಮ್ಮನಹಳ್ಳಿಯ ಗಾರ್ವೆಬಾವಿ ಪಾಳ್ಯದ 20 ವರ್ಷದ ದೀಪು ಹಾಗೆ 20 ವರ್ಷದ ಯೋಗೀಶ್ವರನ್ ಮೃತಪಟ್ಟಿರುವಂತಹ ವಿದ್ಯಾರ್ಥಿಗಳು, ಇನ್ನು ಬದುಕಿ ಬಾಳಬೇಕಾಗಿದ್ದಂತಹ ವಿದ್ಯಾರ್ಥಿಗಳು ಸ್ನೇಹಿತರ ಕಣ್ಣೆದುರೇ ಮುಳುಗಿ ಸಾವನ್ನಪ್ಪಿದ್ದಾರೆ. ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಸದ್ಯಕ್ಕೆ ಮೊಬೈಲ್ ಕ್ಯಾಮೆರಾದಲ್ಲಿ ಈ ಒಂದು ವಿಡಿಯೋ ಸೆರೆಯಾಗಿದ್ದು ನೋಡಿ, ಒಂದು ಕಡೆ ಸ್ನೇಹಿತರನ್ನ ರಕ್ಷಿಸೋದಕ್ಕೆ ಅಲ್ಲಿರುವಂತಹ ಗೆಳೆಯರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬಟ್ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಏನು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಸ್ನೇಹಿತರ ಕಣ್ಣೆದುರೇ ದೀಪು ಮತ್ತು ಯೋಗೀಶ್ವರನ್ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಅಂದ್ರೆ ಒಟ್ಟು 5 ಸ್ನೇಹಿತರು ಬನ್ನೇರುಘಟ್ಟದ ಸುವರ್ಣಮುಖಿಗೆ ತೆರಳಿದ್ರು. ಬೊಮ್ಮಸಂದ್ರದ SFS ಕಾಲೇಜಿನ ವಿದ್ಯಾರ್ಥಿಗಳಿವರು. ಇನ್ನು 5 ಕೂಡ ಸುವರ್ಣಮುಖಿ ಕಲ್ಯಾಣಿಗೆ ಈಜಬೇಕು ಅಂತ ಇಳಿದಿದ್ದಾರೆ. ಈ ಪೈಕಿ ದೀಪು ಮತ್ತು ಯೋಗೇಶ್ವರನ್ಗೆ ಈಜೋದಕ್ಕೆ ಆಗದೆ ಪರದಾಡಿದ್ದಾರೆ. ಅವರಿಬ್ಬರ ಫೋಟೋಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೀಪು ಮತ್ತು ಯೋಗೇಶ್ವರನ್ ನೋಡಿ, ಇನ್ನು ಪುಟ್ಟ ವಯಸ್ಸು, ಬದುಕಿ ಬಾಳ್ಬೇಕಾಗಿದ್ದಂತಹ ವಿದ್ಯಾರ್ಥಿಗಳು. ತಂದೆ ತಾಯಿ ಎಷ್ಟೊಂದು ಕನಸನ್ನ ಕಂಡಿದ್ರೋ ಏನೋ, ಬಟ್ ಈ ರೀತಿ ಸಾವನ್ನಪ್ತಾರೆ ಅಂತ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಈಜಬೇಕು ಅಂತ ಹೋಗಿ ನೀರಿನಲ್ಲೇ, ಅದು ಕೂಡ ಸ್ನೇಹಿತರ ಕಣ್ಣೆದುರೇ ಮುಳುಗಿ ಸಾವನ್ನಪ್ಪಿದ್ದಾರೆ. ಸಂಪೂರ್ಣ ಘಟನೆಯೇ ಏನು ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಅಂದರೆ ಅಲ್ಲೇ ಇದ್ದ ಯುವಕರು ಮೊಬೈಲ್ನಲ್ಲಿ ಈ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಅಲ್ಲಿಬ್ರು ಹೋಯ್ತವ್ರು. ಅಲ್ಲಿಬ್ರು ಹೋಯ್ತವ್ರು. ಅಲ್ಲಿಬ್ರು ಹೋಯ್ತವ್ರು. ನೋಡಿ, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು. ಅಂದ್ರೆ ಅಲ್ಲೇ ಇತರೆ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅವರೇನೋ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿದ್ದಂತಹ ಸ್ನೇಹಿತರು ಕೂಡ ಮೊಬೈಲ್ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಬಟ್ ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದೀಪು ಮತ್ತು ಯೋಗೇಶ್ವರನ್ಗೆ ಈಜೋದಕ್ಕೆ ಕಷ್ಟ ಆಗುತ್ತೆ. ಸೊ ಅವರನ್ನು ರಕ್ಷಿಸಬೇಕು ಅಂತ ಅಲ್ಲೇ ಇದ್ದಂತಹ 3 ಕೂಡ ಪರದಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಅಂದರೆ ಇಲ್ಲಿ ಒಂದು ಗಮನಿಸಬೇಕು, ಇವರು ಇಬ್ಬರಿಗೂ ಈಜು ಬರ್ತಾ ಇತ್ತಾ ಇಲ್ವಾ, ಈಜು ಬರ್ದೇನೆ ಫ್ರೆಂಡ್ಸ್ ಜೊತೆ ಇಳಿದು ಬಿಟ್ರಾ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಅಂದರೆ ಕಲ್ಯಾಣಿಗೆ ಈ 5 ಇಳಿದಾಗ ಸೊ ಫ್ರೆಂಡ್ಸೇ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರಾ ಅಥವಾ ಅವರೇ ಇಳಿದ್ರಾ, ಕಲ್ಯಾಣಿ ಬಿಡು ಅಷ್ಟೇನು ಆಳ ಇರೋದಿಲ್ಲ ಅಂತ ಏನಾದರೂ ಹೋದ್ರಾ, ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಬರುತ್ತೆ. ಬಟ್ ಸ್ನೇಹಿತರ ಕಣ್ಣೆದುರೇ ಈ 2 ವಿದ್ಯಾರ್ಥಿಗಳು ನಿಜಕ್ಕೂ ಕೂಡ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತಲೇ ಹೇಳಬಹುದು. ಈ ಕುರಿತು ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮೂರ್ತಿ, ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಹೊಟ್ಟೆನೇ ಉರಿಯುತ್ತೆ. ಸೊ ಒಂದು ಕಡೆ ಸ್ನೇಹಿತರು ಇಬ್ಬರನ್ನೂ ಕೂಡ ರಕ್ಷಿಸಬೇಕು ಅಂತ ಪರದಾಡ್ತಾ ಇದ್ದಾರೆ. ಏನು ಮಾಡೋದಕ್ಕಾಗದೆ ಅವರು ಕೂಡ ಒದ್ದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸದ್ಯದ ಅಪ್ಡೇಟ್ ಏನಿದೆ? ಮೂರ್ತಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಖಂಡಿತ ಮಧು, ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ಒಂದು ಬನ್ನಘಟ್ಟ ಸಮೀಪದ ಒಂದು ಕಾಡಂಚಿನಲ್ಲಿರ್ತಕ್ಕಂಥ ಈ ಒಂದು ಸುವರ್ಣಮುಖಿಯ ಒಂದು ಸಣ್ಣ ನೀರಿನ ಒಂದು ಗುಂಡಿ ಏನಿದೆ, ಇಲ್ಲಿ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು.
ಹೊಂಗಸಂದ್ರ ನಿವಾಸಿಗಳಾದಂತಹ ಫ್ರೆಂಡ್ಸ್ ಆದಂತಹ ಒಂದೇ ಕಾಲೇಜಿನಲ್ಲಿ ಕೂಡ ಓದಿದಂತಹ ಇಬ್ಬರು ಸ್ನೇಹಿತರು, ಅವ್ರ ಜೊತೆಗೆ ಪ್ಲಸ್ 3 ಜನ, ಒಟ್ಟು 5 ಜನ ಸ್ನೇಹಿತರು ಕೂಡ ನಿನ್ನೆ ಮನೆಯಲ್ಲಿ ಅವರ ಪೋಷಕರಿಗೆ ಸುಳ್ಳನ್ನು ಹೇಳಿ ಒಂದು ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಇಲ್ಲಿಗೆ ಬಂದು ಮರಣವನ್ನ ಹೊಂದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನದ ವೇಳೆಗೆ ಬಂದಂತಹ 5 ಜನ ಸ್ನೇಹಿತರು ಸೇರಿದಂತೆ ಎಲ್ಲರೂ ಕೂಡ ಒಂದೇ ಟೈಮ್ನಲ್ಲಿ ಕೊಳ್ಳಕ್ಕೆ ಇಳಿರ್ತಕ್ಕಂಥದ್ದು. ಇಳಿದಂತ ಸಮಯದಲ್ಲಿ ಇಬ್ಬರಿಗೆ ಈಜು ಬರ್ದೇನೆ ತಾವು ಒಂದು ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಒಳಗೋಗಿ ಮುಳುಗ್ತಾ ಇರ್ತಕ್ಕಂಥದ್ದು. ದುರದೃಷ್ಟಕರ ಸಂಗತಿ ಏನಂತಂದ್ರೆ ಇವರು ಮುಳುಗುತ್ತಿರುವ ಒಂದು ದೃಶ್ಯಾವಳಿಗಳು ಕೂಡ ಅವರ ಸ್ನೇಹಿತರವರ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಈಗ ಅವರ ಒಂದು ಪೋಷಕರ ಒಂದು ಆಕ್ರಂದನ ಮುಗ್ಲಿ ಮುಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಸಂಜೆ ವೇಳೆಗೆ ಒಂದು ಶವವನ್ನ ಹೊರತೆಗೆಯಲಾಗಿತ್ತು. ಆದ್ರೆ ನಿನ್ನೆ ಕತ್ತಲಾದಂತ ಸಮಯದಲ್ಲಿ ಇನ್ನೊಂದು ಶವವನ್ನ ಹೊರತೆಗೆಯಲಾಗಲಿಲ್ಲ. ಹಾಗಾಗಿ ಈಗ ಬೆಳಗಿನ ಜಾವ 6 ಗಂಟೆಗೆ ಅಗ್ನಿಶಾಮಕ ದಳದವರು ಶುರು ಮಾಡಿದಂತ ಕಾರ್ಯಾಚರಣೆಯಲ್ಲಿ ಮತ್ತೊಂದು ಶವವನ್ನು ಈಗಾಗಲೇ ಹೊರಗೆ ತೆಗೆಯಲಾಗಿದೆ. ಈಗಾಗಲೇ ಬನ್ನಘಟ್ಟ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದು ರೀಲ್ಸ್ ಮಾಡುವ ಹುಚ್ಚಿಗಾಗಿ ಬಂದು ಇಬ್ಬರು ನೀರು ಪಾಲಾಗಿರ್ತಕ್ಕಂಥದ್ದು ಒಂದು ರೀತಿಯ ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ಮಧು. ಅಂದ್ರೆ ಮೂರ್ತಿ, ಇಲ್ಲಿ ಒಂದು ಗಮನಿಸಬೇಕು, ಅಂದ್ರೆ ಕಲ್ಯಾಣಿಗಿಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಏನ್ ಇರ್ಲಿಲ್ವಾ? ಏಕಾಏಕಿ ವಿದ್ಯಾರ್ಥಿಗಳು ಹೇಗೆ ಇಳಿದ್ರು ಕಲ್ಯಾಣಿಗೆ ಅಂತ? ಖಂಡಿತ ಮಧು, ಈ ಒಂದು ಕಲ್ಯಾಣಿ ಇರ್ತಕ್ಕಂಥದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶದಲ್ಲಿ. ಈ ಕಾಡಿನೊಳಗೆ ಯಾರು ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ಯಾಕಂತಂದ್ರೆ ಇದೊಂದು ರಾಷ್ಟ್ರೀಯ ಉದ್ಯಾನವನ ಆಗಿರೋದ್ರಿಂದ, ಇದೊಂದು ಕಾಡಾಗಿರೋದ್ರಿಂದ ಇಲ್ಲಿ ಒಂದು ವಾಚರ್ಗಳು ಇರ್ತಾರೆ ಅಷ್ಟೇ. ವಾಚರ್ಗಳು ಅವರ ಅಲ್ಲಿ ಗೇಟ್ಗಳು, ಮೇನ್ ರೋಡ್ ಅಲ್ಲಿ ಗೇಟ್ಗಳು ಇರ್ತದೆ, ಅಲ್ಲಿ ಮಾತ್ರ ಇರ್ತಾರೆ. ಈ ಕಲ್ಯಾಣಿ ಒಂದು ಸುಮಾರು 2-3 ಕಿಲೋಮೀಟರ್ ಒಳಗಡೆ ಇರೋದ್ರಿಂದಾಗಿ ಈ ಕಲ್ಯಾಣಿಗೆ ಬರುವಂತಹ ದಾರಿಗಳು 100 ಇದೆ. ಹಾಗಾಗಿ 100 ದಾರಿಗಳಿರೋದ್ರಿಂದ ಹಾಗಾಗಿ ಯಾವ ದಾರಿಯಲ್ಲಾದ್ರೂ ಯಾವ ವಿದ್ಯಾರ್ಥಿಗಳು, ಯಾವ ಪ್ರೇಮಿಗಳಾದ್ರೂ ಕೂಡ ಬರ್ಬೋದು, ಇಲ್ಲಿ ಯಾವ ದಾರಿ ಮುಖಾಂತರನಾದ್ರೂ ಬರ್ಬೋದು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಈ ಕಲ್ಯಾಣಿ ಬಳಿ ವಾಚರ್ಗಳಾಗ್ಲಿ ಅಥವಾ ಸೆಕ್ಯೂರಿಟಿಗಳಾಗ್ಲಿ ಇರೋದು ಅಥವಾ ಇಟ್ಟಿರೋದು ಇಲ್ಲಿವರೆಗೂ ಕೂಡ ಆ ರೀತಿ ಯಾವುದೇ ಇರ್ಲಿಲ್ಲ. ಹಾಗಾಗಿ ಒಂದು ವಾಚರ್ಗಳಾಗ್ಲಿ ವಾಚ್ಮೆನ್ಗಳಾಗ್ಲಿ ಕಾಡಂಚಿನ ಎಂಟ್ರೆನ್ಸ್ ಆಗುವ ಜಾಗದಲ್ಲಿ ಅಷ್ಟೇ ಇರ್ತಾರೆ. ಹಾಗಾಗಿ ಈ ಒಂದು ಕಲ್ಯಾಣಿ ಬಳಿ ಯಾವುದೇ ವಾಚರ್ಗಳು ಇರ್ಲಿಲ್ಲ ಅನ್ನೋದು ಇರಲ್ಲ. ಪರ್ಟಿಕ್ಯುಲರ್ ಆಗಿ ಈ ಒಂದು ಕಲ್ಯಾಣಿಗೆ ಯಾರನ್ನೂ ಕೂಡ ನೇಮಕ ಮಾಡಿಲ್ಲ, ಅದ್ರ ಅವಶ್ಯಕತೆನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅರಣ್ಯಾಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಪ್ರೇಮಿಗಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಹಲವಾರು ದಾರಿಗಳ ಮುಖಾಂತರ ಇಲ್ಲಿ ಬರೋದು ಸರ್ವೇ ಸಾಮಾನ್ಯ ಆಗಿದೆ ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಬ್ರು ಹೋಯ್ತವ್ರು. ಅಲ್ಲಿಬ್ರು ಹೋಯ್ತವ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.